ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿ, ಸಭೆಗಳಿಗೆ ಗೈರು, ಕೇಂದ್ರದ ಮೇಲೆ ಆರೋಪ ಸರಿಯಲ್ಲ. ಕಬ್ಬು ಬೆಳೆಗಾರರ ಸಂಕಷ್ಟ, ಸಕ್ಕರೆ ಕಾರ್ಖಾನೆಗಳಿಂದ 102 ಕೋಟಿ ಬಾಕಿ ಬಡ್ಡಿಯೊಂದಿಗೆ ತಕ್ಷಣ ಪಾವತಿ ಆಗ್ರಹ. ಈಗ ವಾರ್ತೆಗಳ ವಿವರ. ಯುದ್ಧದಂತಹ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಯುವ ಸಭೆಯಲ್ಲಿ ಮುಖ್ಯಮಂತ್ರಿ ಭಾಗವಹಿಸದೆ ಸಚಿವ ಕೆಎಚ್ ಮುನಿಯಪ್ಪ ನೋಡಿಕೊಳ್ಳುತ್ತಾರೆ ಎಂದು ಹೇಳಿರುವುದು ವಿಪರ್ಯಾಸ. ಮುಖ್ಯಮಂತ್ರಿಯಾಗಿ ಅನುಭವವಿದ್ದರೂ ಸಭೆಯಲ್ಲಿ ಭಾಗವಹಿಸಿ ಸಲಹೆ ನೀಡಬೇಕಿತ್ತು ಎಂದು ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಕಲಬುರಗಿ ನಗರಕ್ಕೆ ಆಗಮಿಸಿದ್ದ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಯುದ್ಧ ಪರಿಸ್ಥಿತಿಯಂತಹ ಮಹತ್ವದ ವಿಚಾರದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿಗಳ ಸಭೆ ಕರೆದಾಗ ಸಿದ್ದರಾಮಯ್ಯ ಅವರು ಆನ್ಲೈನ್ ಸಭೆಯಲ್ಲೂ ಭಾಗವಹಿಸದೆ ಸಚಿವ ಕೆ ಮುನಿಯಪ್ಪ ನೋಡಿಕೊಳ್ಳುತ್ತಾರೆ ಎಂದು ಹೇಳಿರುವುದು ವಿಪರ್ಯಾಸ ಎಂದು ಟೀಕಿಸಿದರು. ಇಷ್ಟು ಅನುಭವ ಹೊಂದಿರುವ ಮುಖ್ಯಮಂತ್ರಿಯಾಗಿ ಅವರು ಸಭೆಯಲ್ಲಿ ಭಾಗವಹಿಸಿ ಸಲಹೆ ನೀಡಬೇಕಾಗಿತ್ತು ಎಂದರು. ಸಭೆಗಳಿಗೆ ಹಾಜರಾಗದ ಸಿದ್ದರಾಮಯ್ಯ ಅವರು ನಂತರ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿದ ಎಂದು ಆರೋಪಿಸುವುದು ಸರಿಯಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಡಬ್ಬಾ ಅಂಗಡಿ ವ್ಯಾಪಾರವಲ್ಲ, ಒಂದು ವ್ಯವಸ್ಥೆ ಇದೆ, ಅದನ್ನು ಅನುಸರಿಸಬೇಕು. ಕೇವಲ ಪತ್ರ ಬರೆದರೆ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಎಂದು ಹೇಳಿದರು. ಯುದ್ಧದ ವಿಷಯ ಬಂದಿದೆ. ಪ್ರಧಾನಮಂತ್ರಿಗಳು ಮೊನ್ನೆ ಆನ್ಲೈನ್ ಸಭೆ ಕರೆದಿದ್ದಾರೆ. ಆನ್ಲೈನ್ ಸಭೆನಲ್ಲೂ ಮುಖ್ಯಮಂತ್ರಿಗಳು ಭೇಟಿ ಆಗಲ್ಲ. ಕರೆದಿರೋದು ಮುಖ್ಯಮಂತ್ರಿಗಳ ಸಭೆ. ಇವರು ಕೆಎಚ್ ಮುನಿಯಪ್ಪ ನೋಡ್ಕೊಳ್ತಾರೆ ಅದನ್ನು ಅಂತ ಅನ್ಕೊಂಡ್ರೆ ಮುನಿಯಪ್ಪ ಅವ್ರು ಕೂತಿದ್ರು. ಹೌದು, ಎಂಥ ವಿಪರ್ಯಾಸ ಇದು. ನಿಮ್ಮ ಇಷ್ಟು ಅನುಭವ ಇದೆ, 17 ಬಡ್ಜೆಟ್ ಮಂಡಿಸಿದ್ದೀನಿ ಅನ್ನೋ ಇದು ದೊಡ್ಡ ಅನುಭವ ಅಲ್ವಾ? ಆದರೆ ನೀವು ಯಾಕೆ ಅಂಥದ್ರಲ್ಲಿ ಅವ್ರ ಜೊತೆಗೂಡಲ್ಲ? ಯಾಕೆ ನೀವು ಸಲಹೆ ಕೊಡ ಅಂದರೆ ನಿಮ್ಮಲ್ಲಿ ಅಪ್ಪರ್ ಚೇಂಬರ್ ಖಾಲಿ ಇದೆಯಾ? ಮುನಿಯಪ್ಪರಿಗೆ ಅಪ್ಪರ್ ಚೇಂಬರ್ ಅಲ್ಲಿ ಬಹಳ ಬುದ್ಧಿವಂತಿಕೆ ಇದೆ, ಸಿದ್ದರಾಮಯ್ಯನಿಗೆ ಅಪ್ಪರ್ ಚೇಂಬರ್ ಅಲ್ಲಿ ಖಾಲಿ ಇದೆ ಅಂತ ಹೇಳ್ಬೋದಲ್ಲ. ನಾನು ಫೈನಾನ್ಸ್ ಕಮಿಷನ್ ಮೀಟಿಂಗ್ ಹೋಗೋದಿಲ್ಲ, ಯಾರೋ ಬೇರೆಯವರನ್ನು ಕಳಿಸ್ತಾರೆ. ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡಿದೆ,
ನಮಗೆ ಹಣ ಕೊಟ್ಟಿಲ್ಲ. ಹೋಗಿ ಕನ್ವಿನ್ಸ್ ಮಾಡ್ರಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂದ್ರೆ ಡಬ್ಬಾ ಅಂಗಡಿ ವ್ಯಾಪಾರ ಅಲ್ಲ, ಇದು ಪೆಟ್ಟಿ ಅಂಗಡಿ ವ್ಯಾಪಾರ ಅಲ್ಲ. ದೇರ್ ಇಸ್ ಎ ಸಿಸ್ಟಮ್ ಟು ಅಟೆಂಡ್. ವಿತ್ ಇನ್ ದಿ ಸಿಸ್ಟಮ್ ಓನ್ಲಿ ವಿ ಹ್ಯಾವ್ ಟು ಡೂ ಅವರ್ ಬಿಸ್ನೆಸ್, ವೆದರ್ ಇಟ್ ಈಸ್ ಸೆಂಟ್ರಲ್ ಬಿಸ್ನೆಸ್ ಆರ್ ಇಟ್ ಇಸ್ ಎ ಸ್ಟೇಟ್ ಬಿಸ್ನೆಸ್. ಸಿಸ್ಟಮ್ ಅಲ್ಲಿ ನಡಿಬೇಕಲ್ಲ. ಲವ್ ಲೆಟರ್ ಬರೆದ್ರೆ ಆಗುತ್ತಾ? ನಿಮಗೆ ಏನು ಹಣ ಬರಬೇಕಾಗಿತ್ತು 100 ಸಾರಿ ಹೇಳ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ನಮಗೆ ಅನ್ಯಾಯ ಮಾಡಿದೆ, ಮೋದಿ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ. ಯಾವ್ದು ಕೊಟ್ಟಿಲ್ಲ ಹೇಳ್ರಿ. ಇವರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ, ಎಷ್ಟನ್ನ ಮಾಡಿದ್ದೀವಿ, ಯಾವ ರೀತಿ ಕೆಲಸ ನಡೆದಿದ್ದು ಅದನ್ನ ಅವರಿಗೆ ಇದು ಕೊಡಬೇಕಾಗಿದೆ, ಸರ್ಟಿಫಿಕೇಟ್ ಕೊಡಬೇಕಾಗಿದೆ. ಯಾಕೆ ಕೊಟ್ಟಿಲ್ಲ? ನೀವು ಕೊಟ್ಟಿದ್ದೀವಿ ಅಂತ ಗವರ್ಮೆಂಟ್ ಇವ್ರು ಹೇಳ್ತಾರೆ. ಮೊನ್ನೆನೂ ಹೇಳಿದ್ರು ಕೊಟ್ಟಿಲ್ಲ. ಅವ್ರು ಲೆಟರ್ ಬರ್ದವ್ರೆ, ನೀವು ಈ ರೀತಿ ಮಾಡಬೇಕಾಗಿತ್ತು, ಮಾಡಿಲ್ಲ, ಆದ್ರಿಂದ ನಿಮಗೆ ಹಣ ಬಿಡುಗಡೆ ಈಗ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಮಾಡಿ, ಅದು ಹೋಗ್ಬೇಕು. ಕೇಂದ್ರದ ಜೊತೆಯಲ್ಲಿ ಹೋಗಿ ನಮ್ಮ ವ್ಯವಹಾರವನ್ನು ಮಾಡಬೇಕು. ಈಗ ನನಗೊಂದು ಮಾತು ಹೇಳಿ, ಇಲ್ಲಿ ಕಾರ್ಪೊರೇಷನ್ ಇದೆ, ಹೌದಾ? ಮಹಾನಗರ ಪಾಲಿಕೆ ಇದೆ. ಕೇಂದ್ರದ ಇದು ಅವರಿಗೆ ಕೇಂದ್ರ ಯಾವುದು? ರಾಜ್ಯ ಸರ್ಕಾರ. ಅಲ್ಲಿ ಹೋಗಿ ಕುಳಿತು ನಿಮ್ಮದನ್ನ ಅಪ್ರೈಸ್ ಮಾಡಿ, ಕನ್ವಿನ್ಸ್ ಮಾಡಿ, ನಿಮ್ಮದೇನು ತರಬೇಕಲ್ಲ, ಅವ್ರು ಬಂದು ನಿಮಗೆ ಕೊಡ್ತಾರ? ಹಾಗೆ ರಾಜ್ಯ ಏನು ಮಾಡಬೇಕು? ಕೇಂದ್ರಕ್ಕೆ ಹೋಗಿ ಕುಳಿತು ಅವ್ರನ್ನ ಅಪ್ರೈಸ್ ಮಾಡಿ ತರಬೇಕು. ರಾಜ್ಯ ಬಜೆಟ್ ಕುರಿತಾಗಿ ಕೂಡ ತೀವ್ರ ಟೀಕೆ ಮಾಡಿದ ಅವರು, ನೀವು ಮಂಡಿಸಿದ ಬಜೆಟ್ ರಾಜ್ಯಕ್ಕೆ ಮಾರಕವಾಗಿದೆ. 17 ಬಜೆಟ್ ಮಂಡಿಸಿರುವ ಅನುಭವ ಇದ್ದರೂ ನಿಮ್ಮ ದೃಷ್ಟಿಕೋನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಾಲ ಮಾಡಿ ಹಣ ಸರಿದೂಗಿಸುವುದು ಸರಿಯಾದ ವಿಧಾನವಲ್ಲ. ನೀವು ವಿತ್ತ ಸಚಿವರಾಗಿ ಮುಂದುವರೆಯಬಾರದು, ರಾಜೀನಾಮೆ ನೀಡಿ ಎಂದು ಆಗ್ರಹಿಸಿದರು. ಈ ದೇಶಕ್ಕೆ ಇವತ್ತು ನಮ್ಮದೇನಾದ್ರೂ ಯುದ್ಧ ಆದರೆ ಯಾರು ಯುದ್ಧ ಮಾಡ್ತಾರೋ ಕಾಂಗ್ರೆಸ್ ಪಕ್ಷ ಬೇಕಾದ್ರೆ ಅವ್ರ ಜೊತೆಯಲ್ಲಿ ನಿಂತು ಬಿಡುತ್ತದೆ. ಇದು ಕಾಂಗ್ರೆಸ್ನ ನೀತಿ ತತ್ವಗಳಾಗ್ಬಿಟ್ಟಿದೆ. ಅದಕ್ಕೆ ಮಾನ್ಯ ಮೋದಿಯವರು ಯಾರಿಗೂ ತಲೆ ಬುಗ್ಸಿಲ್ಲ. ಆದ್ರೆ ಇವರೇನು ಹೇಳ್ತಾರೆ? ಕಾಂಗ್ರೆಸ್ ನರೇಂದರ್ ಸರೆಂಡರ್ ಅಂತಾರೆ. ಸಿ, ರಿಸ್ಟ್ರೈಂಟ್ ಈಸ್ ನಾಟ್ ಎ ಸರೆಂಡರ್. ರಿಸ್ಟ್ರೈಂಟ್ ಸರೆಂಡರ್ ಅಲ್ಲ, ಸಂಯಮ ಶರಣಾಗತಿ ಅಲ್ಲ. ಮಂಗ ತಾನು ಕೆಡೋದಲ್ಲದೆ ವನ ಕೆಡಿಸ್ತು ಅಂತೇಳಿ ಒಂದು ಗಾದೆ ಮಾತಿದೆ. ಬಟ್ ನಾನು ಅವ್ರನ್ನ ಮಂಗ ಅಂತ ಹೇಳಲ್ಲ, ಯಾಕಂದ್ರೆ ಅವ್ರನ್ನ ಗೌರವಿಸ್ಬೇಕು ನಾವು. ಶಾಸಕರು ಜನರಿಂದ ಆಯ್ಕೆ ಆಗಿರೋರು, ಆದರೆ ನಾನು ಗಾದೆ ಮಾತನ್ನು ಹೇಳಿದ್ದೀನಿ. ಈಗ ಪರಿಸ್ಥಿತಿ ಪಾಪ ಆ ಮಟ್ಟಕ್ಕೆ ಅವ್ರನ್ನ ಇದು ಮಾಡ್ಕೊಂಡ್ರು. ಚಿಕ್ಕಬಳ್ಳಾಪುರದಿಂದ ಗೆದ್ದಿದ್ದಾರೆ. ಈಗ ಚಿಕ್ಕಬಳ್ಳಾಪುರದ ಹೆಸರನ್ನ ಕೆಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ನೋಡಿ, ಕ್ಯಾನ್ವಾಸ್ ಮಾಡಲಿ, ಒಂದು ಗೌರವ ಘನತೆಯನ್ನು ಇಟ್ಕೊಂಡು ನೀವು ಚುನಾವಣೆಗೆ ಹೋಗಿದ್ದೀರಿ. ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮಾತಾಡಿ. ಅವ್ರಿಗೆ ಯಾವ ಸಿದ್ಧಾಂತಗಳು ಇಲ್ಲ, ತತ್ವಗಳು ಇಲ್ಲ, ಎಲ್ಲ ಸತ್ತೋಗಿವೆ. ಇವ್ರು ಏನಂತಂದ್ರೆ ಈ ರೀತಿಯ ಜೋಕರ್ ಪಾರ್ಟ್ ಮಾಡಿದರೆ ಜನ ಎಂಟರ್ಟೈನ್ಮೆಂಟ್ಗೆ ಇದು ನಮ್ಮನ್ನು ಗೌರವಿಸ್ತಾರೆ ಅಂತ ಅವ್ರು ತಿಳ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಪಕ್ಷದ ಮುಖಂಡರುಗಳಲ್ಲಿ ಮನವಿ ಮಾಡ್ತೇನೆ. ಯಾಕೆಂತಂದ್ರೆ ಇದಕ್ಕಿಂತ ಉತ್ತಮವಾದ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಇಲ್ಲ. ಕಾಂಗ್ರೆಸ್ನಲ್ಲೆಲ್ಲ ಜೋಕರ್ಸು, ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಇರೋದ್ರಿಂದ ಪಾಪ ಅವರಲ್ಲಿ ಬೇರೆ ಯಾರು ಇಲ್ಲ. ಅದಕ್ಕೆ ಅವ್ರನ್ನ ಚುನಾವಣೆಗೆ ಕಳಿಸಿದ್ದಾರೆ. ಜನ ತೀರ್ಮಾನ ಮಾಡ್ತಾರೆ. ಇಂಥವ್ರನ್ನ ಕಳಿಸಿದಷ್ಟು ನೀವು ನೋಡಿದಿರಿ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೋ ಅಲ್ಲೆಲ್ಲ ನಮ್ಮ ಪಕ್ಷ ಗೆಲ್ತದೆ. ಅಂದ್ರೆ ನಮಗೆ ಸ್ಟಾರ್ ಪ್ರಚಾರಕರಿದ್ದಂಗೆ ಅವರು. ಇವರು ಅಷ್ಟೇ, ಇವಾಗ ನಮಗೆ ಸ್ಟಾರ್ ಪ್ರಚಾರಕರು. ಅದರಿಂದಾಗಿ ಜನ ಅವರನ್ನ ಈ ಒಂದು ರೀತಿ ಕೆಟ್ಟ ಭಾವನೆಯಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಬಂದು ಓಡಾಡ್ಲಿ, ಅದು ನಮ್ಮ ಪಕ್ಷಕ್ಕೆ ಒಳ್ಳೇದಾಗತ್ತೆ. ಅದು ಅವ್ರ ಮೇಲೆ, ಕೆಸರಿನ ಮೇಲೆ ಕಲ್ಲು ಹಾಕಬೇಡಿ, ಅಂಥವರನ್ನ ಫ್ರೀಯಾಗಿ ಬಿಡಿ. ಅವ್ರು ಬಂದಷ್ಟು ನಮ್ಮ ಪಕ್ಷಕ್ಕೆ ಒಳ್ಳೇದಾಗತ್ತೆ. ಅದರಿಂದ ಸುಮ್ಮನೆ ಇದ್ದು ಬಿಡಿ ಅಂತ ನನ್ನ ಪಕ್ಷದ ಮುಖಂಡರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಪ್ರದೀಪ್ ಈಶ್ವರು ಒಂದು ಶಾಸಕ ಸ್ಥಾನದಲ್ಲಿರೋದ್ರಿಂದ ನಾನು ಕೆಟ್ಟ ಭಾಷೆಯನ್ನು ಅವರಿಗೆ ಬಳಸೋದು ಸರಿಯಲ್ಲ ಮಾಡ. ಇದೇ ವೇಳೆ ದಲಿತರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದ ಅವರು, ಎಸ್ಟಿಪಿ ಮತ್ತು ಟಿಎಸ್ಪಿ ನಿಧಿಗಳು ಸರಿಯಾಗಿ ಬಳಕೆಯಾಗಿಲ್ಲ. ಮುಖ್ಯಮಂತ್ರಿ ಉತ್ತರ ಕೊಡಬೇಕಾದ ಸಂದರ್ಭದಲ್ಲಿ ಸತ್ಯ ಹೇಳುವುದಿಲ್ಲ ಎಂದು ಕಿಡಿಕಾರಿದರು. ಜನರು ಇಂತಹ ಆಡಳಿತವನ್ನು ಹೇಗೆ ಸಹಿಸುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ.
ಈ ಸರ್ಕಾರ ಮತ್ತು ಅದರ ನಾಯಕತ್ವ ತಿರಸ್ಕಾರಕ್ಕೆ ಯೋಗ್ಯವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದ ವಿರುದ್ಧವೂ ವಾಗ್ದಾಳಿ ನಡೆಸಿದ ಅವರು ಈ ಪಕ್ಷ ದೇಶದ ಹಿತಕ್ಕಿಂತ ವಿರುದ್ಧವಾಗಿ ಮಾತಾಡುತ್ತದೆ ಎಂದು ಆರೋಪಿಸಿದರು. ಈ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಿಲ್ಲ, ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ಸಿಕ್ಕಿಬಿದ್ದಿದ್ದಾರೆ. ಒಳ ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ದಲಿತ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಈಗ ದಲಿತರಲ್ಲಿ ಒಗ್ಗಟ್ಟನ್ನು ಇವು ಮುರಿಯಲಿಕ್ಕೆ ಕಾರಣ ಇವರೇ. ಸುಲಲಿತವಾಗಿ ಅದನ್ನು ಮಾಡಿದರೆ ಗೊಂದಲ ಇರ್ತಾ ಇರಲಿಲ್ಲ, ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಇರಲಿಲ್ಲ, ಅದರಿಂದಾಗಿ ಅದು ಮಾಡಲಿಲ್ಲ. ಅದರಿಂದ ದಲಿತರೆಲ್ಲರೂ ಕೋಪಗೊಂಡು ಅವರಿಗೆ ಮತ ಹಾಕಲ್ಲ. ಈ ಸಾರಿ ಮುಸಲ್ಮಾನರು 70,000 ಇದ್ರು ದಾವಣಗೆರೆಯಲ್ಲಿ, ಅವರಿಗೆ ಟಿಕೆಟ್ ಕೊಡದೆ ಶ್ರೀಮಂತರು ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಮನೆತನಕ್ಕೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರೆಲ್ಲರೂ ಕೂಡ ಇವತ್ತು ಬಿಜೆಪಿಗೆ ಓಟ್ ಹಾಕಬೇಕು ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಇವಾಗ ಅನುಭವ ಆಗಿದೆ. 12 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಅಧಿಕಾರದಲ್ಲಿ ಮೋದಿಯವರು ಇದ್ರೂ ಕೂಡ ನಮಗೇನು ಅನ್ಯಾಯ ಆಗಿಲ್ಲ, ತೊಂದರೆ ಆಗಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಆದರೆ ನೀವು ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಬಿಜೆಪಿಯನ್ನು ತೋರಿಸಿ ಗುಮ್ಮ ತೋರಿಸಿ ನಮ್ಮನ್ನು ಎದುರಿಸಿ ನೀವು ಮತ ಹಾಕ್ಸ್ಕೊಳ್ತಾ ಇದ್ದೀರಿ. ಅದರಿಂದ ನಮ್ಗೆ ಅವರಿಂದ ಏನು ಅನ್ಯಾಯ ಆಗಿಲ್ಲ, ಮತ್ತೆ ನಾವು ಯಾಕೆ ಅವ್ರಿಗೆ ವೋಟ್ ಹಾಕಬಾರ್ದು? ನಿಮ್ಮ ಹತ್ರ ಅನ್ಯಾಯ ಮಾಡಿಸ್ಕೊಳ್ಳೋಕೆ ಇರಬೇಕಂತ. ಪಾಪ ಪೈಲ್ಮಾನ್ನೊಬ್ಬರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಅವರನ್ನ ರಾತ್ರೋರಾತ್ರಿ ಕರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಪ್ಯಾಕೇಜ್ ಮಾತಾಡಿ ಅವರನ್ನು ನೀವು ತೆಗೆಸಿಬಿಟ್ರಿ. ಇದರಿಂದಾಗಿ ಮುಸಲ್ಮಾನ್ ಬಂಧುಗಳು ಇನ್ನಷ್ಟು ಸಿಟ್ಕೊಂಡು ಬಿಟ್ಟಿದ್ದಾರೆ. ನೋಡದ ನಮ್ಮನ್ನ ಇನ್ನೊಂದು ರೀತಿ ನಾವು ಅವರನ್ನ ಏನೋ ಮಾಡಿ ಗೆಲ್ಲಿಸ್ಬೇಕಂತ. ಪಾಪ ಪೈಲ್ಮಾನ್ರು ಹೋಗಿ KPCCಯಲ್ಲೇ ಜಟ್ಟಿನ ಕಿತ್ತು ಬಿಸಾಕಿ ಬಂದ್ಬಿಟ್ಟಿದ್ದಾರೆ ಈಗ. ಅದರಿಂದಾಗಿ ಅಲ್ಲಿಯೂ ಕೂಡ ದಲಿತರು ಮತ ಹಾಕೋದಿಲ್ಲ, ಹಿಂದುಳಿದವರು ಹಾಕೋದಿಲ್ಲ, ಮತ್ತು ದಲಿತರು ಇದು ಮುಸಲ್ಮಾನರು ಓಟ್ ಹಾಕಲ್ಲ. ಇನ್ನು ಯಾವ ಮತದಿಂದ ಅವ್ರು ಗೆಲ್ತಾರೆ? ಎರಡೂ ಕಡೆನೂ ನಾವು ಗೆಲ್ತೀವಿ. ನಾವೆಲ್ಲ ಕನಸು ಕಾಣ್ತಿರೋದು, ಅವರು ಸೋಲಿನ ಕನಸು ಬಂದಿದೆ, ಅವ್ರಿಗೆ ಬಂದಿದೆ, ಗೆಲುವಿನ ಕನಸು ನಮಗೆ ಬಂದಿದೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभाविक एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕಬ್ಬು ನುರಿಸಿ 4 ತಿಂಗಳು ಕಳೆದರೂ ಇನ್ನೂ ಸಂಪೂರ್ಣ ಹಣ ಪಾವತಿಸಿಲ್ಲ ಎಂದು ರೈತ ಮುಖಂಡ ಶರಣಬಸಪ್ಪ ಮಮಶೆಟ್ಟಿ ಆರೋಪಿಸಿದ್ದಾರೆ.
ಜಿಲ್ಲೆಯ ಕಬ್ಬು ಬೆಳೆಗಾರರ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸಿ 4 ತಿಂಗಳು ಕಳೆದರೂ ರೈತರಿಗೆ ಸಂಪೂರ್ಣ ಹಣ ಪಾವತಿಸದಿರುವುದು ಗಂಭೀರ ಪರಿಸ್ಥಿತಿಯನ್ನು ಉಂಟುಮಾಡಿದೆ. 2025ರ ನವೆಂಬರ್ 15ರಿಂದ ಆರಂಭವಾದ ಕಬ್ಬು ನುರಿಸುವ ಕಾರ್ಯಕ್ಕೆ ಈಗಾಗಲೇ 4 ತಿಂಗಳು ಕಳೆದಿದ್ದರೂ ರೈತರಿಗೆ ಅರ್ಧದಷ್ಟು ಹಣ ಮಾತ್ರ ಪಾವತಿಸಿ ಉಳಿದ ಹಣವನ್ನು ಬಾಕಿ ಇಡಲಾಗಿದೆ ಎಂದು ರೈತ ಮುಖಂಡ ಶರಣಬಸಪ್ಪ ಮಮಶೆಟ್ಟಿ ಆರೋಪಿಸಿದ್ದಾರೆ. ನಿಯಮಾನುಸಾರ ಕಬ್ಬು ಕಟಾವು ಮಾಡಿದ ರೈತರಿಗೆ 15 ದಿನಗಳ ಒಳಗಾಗಿ ಹಣ ಪಾವತಿಸಬೇಕು. ತಡವಾದಲ್ಲಿ 16% ಬಡ್ಡಿ ಸೇರಿಸಿ ಹಣ ನೀಡಬೇಕು. ಆದರೆ ಅನೇಕ ಸಕ್ಕರೆ ಕಾರ್ಖಾನೆಗಳು ಈ ನಿಯಮಗಳನ್ನು ಗಾಳಿಗೆ ತೂರಿ ರೈತರನ್ನು ಸಂಕಷ್ಟಕ್ಕೆ ತಳ್ಳಿವೆ. ಗೊಬ್ಬರ, ಔಷಧಿ, ನೀರು, ಕೂಲಿ ಸೇರಿದಂತೆ ಹೆಚ್ಚಿನ ವೆಚ್ಚ ಮಾಡಿ ಬೆಳೆ ಬೆಳೆದ ರೈತರು ಈಗ ಸಾಲದ ಹೊರೆ ಹೊತ್ತು ಕಂಗಾಲಾಗುತ್ತಿದ್ದಾರೆ. ಒಟ್ಟು 37,94,066 ಮೆಟ್ರಿಕ್ ಟನ್ 235 ಕ್ವಿಂಟಲ್ ಕಬ್ಬು ನುರಿಸಲಾಗಿದ್ದು, ಇದರಲ್ಲಿ 1108 ಕೋಟಿ 46,89,000 ರೂಪಾಯಿ ಮಾತ್ರ ಪಾವತಿಸಲಾಗಿದೆ. ಇನ್ನು 102 ಕೋಟಿ 83,13,000 ಬಾಕಿ ಉಳಿದಿದೆ. ಈ ಬಾಕಿ ಹಣವನ್ನು ತಕ್ಷಣವೇ 16% ಬಡ್ಡಿಯೊಂದಿಗೆ ಪಾವತಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಸಿಹಿ ಬೆಳೆದು ಕಹಿ ಉಣ್ಣುವ ಪರಿಸ್ಥಿತಿ ಕಬ್ಬು ಬೆಳೆಗಾರರಿಗೆ ಎದುರಾಗಿದೆ. ಕೃಷಿ ಜೀವನ ಶಾಪವಾಗಿ ಪರಿಣಮಿಸಿದೆ. ಯುವ ರೈತರಿಗೆ ಭವಿಷ್ಯದ ಭರವಸೆ ಇಲ್ಲದೆ ಸಾಮಾಜಿಕ ಸಮಸ್ಯೆಗಳು ಕೂಡ ಹೆಚ್ಚುತ್ತಿವೆ ಎಂದು ರೈತ ಮುಖಂಡರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಿಹಿ ಬೆಳೆದು ಕೈ ಉಣ್ತಕ್ಕಂಥ ಕಬ್ಬು ಬೆಳೆಗಾರರು ಇವತ್ತು ಕಬ್ಬಿನ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ, ನವೆಂಬರ್ 15ನೇ ತಾರೀಕಿಗೆ ಕ್ರಷಿಂಗನ್ನು ಆರ್ಡ್ರನ್ನು ಆದೇಶನಾಗಿದೆ, ಕ್ರಷಿಂಗ್ ಮಾಡೋಕ್ಕೆ ಪ್ರಾರಂಭನ ಮಾಡಿದ್ದಾರೆ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ, ಒಟ್ಟು ಕಲಬುರಗಿ ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳು, 4 ಸಕ್ಕರೆ ಕಾರ್ಖಾನೆಗಳು, ಒಂದು ಸಿದ್ಧಶ್ರೀ ಎಥನಾಲ್ ಪವರ್ ಕಂಪನಿ ಒಳಗೊಂಡಿರ್ತಕ್ಕ 37,94,066 ಮೆಟ್ರಿಕ್ ಟನ್ 235 ಕ್ವಿಂಟಲ್ ಕಬ್ಬನ್ನು ನುರಿಸಿದ್ದಾರೆ ಅವರು. ಅದರಲ್ಲಿ ಅವರು ಪೇಮೆಂಟನ್ನು ಯಾವುದೇ ಕಾರಣಕ್ಕೂ ಕೂಡ ಇವತ್ತು 1108 ಕೋಟಿ 46,89,000 ರೂಪಾಯಿ ಮಾತ್ರ ಇವತ್ತು ಪೇಮೆಂಟನ್ನು ಪೇ ಮಾಡಿದ್ದಾರೆ. ಅದರಲ್ಲಿ 102 ಕೋಟಿ 83,13,000 ರೂಪಾಯಿಯನ್ನು ಇವತ್ತು ಬಾಕಿಯನ್ನು ಇವತ್ತು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಬಾಕಿ ಪೆಂಡಿಂಗ್ ಇಟ್ಟಿರ್ತಕ್ಕಂಥದ್ದೇನಿದೆ ಇವತ್ತು ಈ ಕ್ಲಿಯರನ್ನು ಮಾಡೋದರಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಮಧ್ಯಪ್ರವೇಶನ ಮಾಡಲಿಲ್ಲ, ಯಾವುದೇ ಕ್ರಮವನ್ನು ಜರುಗಿಸಲಿಲ್ಲ. ಕಾರ್ಖಾನೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಹಿಡಿತ ಸಾಧಿಸಲಾರದಂಥ ಪರಿಸ್ಥಿತಿಯನ್ನು ಇವತ್ತು ನಮ್ಮಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಇವತ್ತು 2 ಸಾರಿ ಸರ್ಕಾರದ ಪ್ರೋತ್ಸಾಹಧನ 50 ರೂಪಾಯಿಯನ್ನು ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದು ಕೂಡ ಅದು ಹೋದ ಸಲ ಏನೋ ಮೊನ್ನೆನೋ ಒಂದು ಟರ್ಮನ್ನು ಬಿಡುಗಡೆ ಮಾಡಿದೆ, ಈಗೇನೋ ದುಡ್ಡು ಬಿಡುಗಡೆ ಮಾಡಿವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. 2 ಟರ್ಮನ್ನು ಟೋಟಲ್ ಅಮೌಂಟನ್ನು ಕೂಡ ಒಂದು ಡಾಟಾನು ಕೂಡ ನಿಮಗೆ ಹಾಕ್ತೀನಿ. ಆ ಅಮೌಂಟ್ ಬಿಡುಗಡೆ ಮಾಡಿವೆ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಯಾವ ರೈತರಿಗೂ ಪ್ರೋತ್ಸಾಹಧನ 50 ರೂಪಾಯಿ ಮಾತ್ರ ಸೇರಿಸಿ ರೈತರಿಗೆ ಅನ್ಕರ ಅಮೌಂಟನ್ನು ಹಾಕಿಲ್ಲ ಅಂತಕ್ಕಂಥ ಮಾತನ್ನು, ಇದು ಭಾಳ ಖೇದಕರ ಸಂಗತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಈ ಪೇಮೆಂಟ್ ಡಿಲೇ ಇಷ್ಟಿಷ್ಟು ತಿಂಗಳು ಆದರೂ ಕೂಡ ಕೊಡಿಸಲಾರ್ದೇ ಪೆಂಡಿಂಗ್ ಆಗ್ತಕ್ಕಂಥದ್ದಿದೆ. ಸರ್ಕಾರ ಇವತ್ತು ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆಯನ್ನು ತಾಳಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾವು ಹೇಳಕ್ಕೆ ಬಯಸ್ತೀವಿ. ಯಾವುದೇ ಸಕ್ಕರೆ ಕಾರ್ಖಾನೆಗಳ ಮೇಲೆ ಹಿಡಿತ ಸಾಧಿಸಲಾರ್ದೇ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಕ್ಕಂಥದ್ದು. ನಮ್ಮ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ, ಅದು ಲಾಗೋಡಿ ಮಾಡಿರ್ತಕ್ಕಂಥದ್ದು, ಸದಿ ಕಳೆದಿದ್ದು, ಗೊಬ್ಬರ ಹಾಕಿದ್ದು, ನೀರು ಕಟ್ಟಿದ್ದು, ಆ ಲಾಗೋಡಿ ಅಮೌಂಟನ್ನು ಕೂಡ ಕೈಗೆ ಸೇರಲಾರ್ದಂಥ ರೀತಿಯಲ್ಲಿ ಅದರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಇವತ್ತು ತುಂಬ ಸಂಕಷ್ಟ ಜೀವನಮಯವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಆ ಕಾರಣಕ್ಕಾಗಿ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಆ ಹಣವನ್ನು ಬಿಡುಗಡೆ ಮಾಡಬೇಕು, ಬಿಡಿಸೋಕ್ಕೆ ಇವತ್ತು ಮಧ್ಯಪ್ರವೇಶನ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅದನ್ನು ಸರ್ಕಾರ ಮಧ್ಯಪ್ರವೇಶನ ಮಾಡಲಾರ್ದೆ ನಿರ್ಲಕ್ಷ್ಯ ತೋರಿರೋದ್ರಿಂದ ನಾವು 5 ದಿನದ ಒಳಗಾಗಿ ರೊಕ್ಕ ಕೊಡಿಸೋಕ್ಕೆ ಮುತುವರ್ಜಿ ವಹಿಸಲಿಲ್ಲ ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಕಬ್ಬು ಬೆಳೆಗಾರರನ್ನು ನಾವು ಹೋರಾಟವನ್ನು ಮಾಡಬೇಕಾಗ್ತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅದರ ಒಳಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬಾಯಿ ಬಿಡಬೇಕು, ಮಾತಾಡಬೇಕು, ಅಮೌಂಟ್ ರಿಲೀಸ್ ಮಾಡಿಸ್ತಕ್ಕಂಥ ಪ್ರಯತ್ನ ಸರ್ಕಾರದ ಆದ್ಯ ಕರ್ತವ್ಯವಾಗಿ ನಿಭಾಯಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಳಸ್ತೀವಿ. ಮೊನ್ನೆ ಬೆಳಗಾವಿ ಬಜೆಟ್ ಅಧಿವೇಶನ ನಡೆಸಿದ್ದಾರೆ. ಆ ಅಧಿವೇಶನದಲ್ಲಿ ಕೂಡ ಈ ಬಾಕಿ ವಿಷಯ ಅವ್ರ ಗಮನದಲ್ಲಿ ಇದ್ದರೂ ಕೂಡ ಚೂರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ಇದು ಭಾಳ ತುಂಬ ನೋವಿನ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ. ಕಬ್ಬಿನ ಬಗ್ಗೆ ಅವ್ರಿಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇಲ್ಲೇನೋ, ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ, ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ.
ಜಿಲ್ಲೆಯಲ್ಲಿ ಲಕ್ಷಾಂತರ ರೈತರು ಕಬ್ಬಿನ ಮೇಲೆ ಅವಲಂಬಿತರಾಗಿದ್ದಾರೆ. 1 ಟನ್ ಕಬ್ಬು ಬೆಳೆಯಲು ಸುಮಾರು 3,500 ವೆಚ್ಚವಾಗುತ್ತಿದ್ದು, ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ಶಿಫಾರಸು ಪ್ರಕಾರ ಕನಿಷ್ಠ 5,000 ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಎಂಬುದು ರೈತರ ಬೇಡಿಕೆಯಾಗಿದೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಂಡು ರೈತರ ಬಾಕಿ ಹಣ ಪಾವತಿಸಲು ಕಾರ್ಖಾನೆಗಳಿಗೆ ಸೂಚನೆ ನೀಡಬೇಕು. ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ರೈತ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಅದನ್ನು ನಾವು ಒಂದು ವೇಳೆ 5 ದಿನದಲ್ಲಿ ಒಳಗಾಗಿ ರೊಕ್ಕ ರಿಲೀಸ್ ಮಾಡಲಿಲ್ಲ ಅಂದರೆ DC ಕಚೇರಿ ಎದುರುಗಡೆ ಪ್ರತಿಭಟನೆ ಅಂತ 100% ಕಬ್ಬು ಹೋಗೋದು ತಡೆದ್ರೆ ರೈತರ ಪರಿಸ್ಥಿತಿ ಏನಾಗಿದೆ, ಅದು ಕಬ್ಬಿಗೆ ಆಲ್ರೆಡಿ ಅವರು ಡಿಲೇ ಮಾಡಿದ್ದಾರೆ. ಕಬ್ಬೇ ಉಳಿಯೋದಿಲ್ಲ, ಇದು ಬರೋದಿಲ್ಲ, ಒಣಗಿ ಹೋಗ್ತದೆ, ಅದು ಎದಕ್ಕೆ ಬರಲ್ಲ. ಆ ಕಾರಣಕ್ಕೆ ನಾವು ಅಂತ ಒಂದು ಕಡೆಯಿಂದ ರೈತರ ದೃಷ್ಟಿಯಿಂದ ಕೂಡ ನೋಡಬೇಕಾಗಿರೋ ಮಜಬೂರಿ ಇದ್ದೀವಿ. ಇದ್ದಿದ್ದು ಫ್ಯಾಕ್ಟ್ ಹೇಳ್ಬೇಕಾರೆ. ಆಮೇಲೆ ಯಾದಗಿರಿ ಕೋರ್ ಗ್ರೀನ್ ಏನಿದೆಯಲ್ಲ ಸರ್, ಎಷ್ಟು ಮಂಡತನದ ಯಾದಗಿರಿ ಕೋರ್ ಗ್ರೀನ್ ಅಂತ ಕೇಳಿದರೆ ಜೇವರ್ಗಿ ಭಾಗದ್ದು ಮತ್ತು ಕಲಬುರಗಿ ಕಣ್ಣಿ ಗ್ರಾಮದ್ದು ಇಂಥವೆಲ್ಲ ಹಲವಾರು ಜನ ರೈತರು ಏನು ಮಾಡ್ಕೊಂಡ್ರೆ ಅಂತ ಕೇಳಿ ಯಾವುದೇ ಕಾರಣಕ್ಕೂ ಇನ್ನೂ ತನಕ ರೊಕ್ಕ ಕೊಡೋಕೆ ರೆಡಿ ಇಲ್ಲ. ರೊಕ್ಕ ಕೇಳಕ್ಕೆ ಹೋಗಿರ್ತಕ್ಕಂಥ ರೈತರಿಗೆ ಅವ್ರ ಗೇಟಿನ ಎದುರುಗಡೆ ಅದು ಮಾನವ ಸರಪಳಿ ನಿಂತಾಗ ಸರಪಳಿ ಹಾಕಿದಾಗ ಪೊಲೀಸರು ನಿಂದಿಸೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಇಷ್ಟು ಗುಂಡಾಗಿರಿಯನ್ನು ಯಾದಗಿರಿ ಕೋರ್ ಗ್ರೀನ್ ಅವ್ರು ಮಾಡ್ತಾಯಿದ್ದಾರೆ. ನಮ್ಮ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮತ್ತು ಫುಡ್ ಅಧಿಕಾರಿಗಳನ್ನು ಕೋರ್ ಗ್ರೀನ್ ಯಾದಗಿರಿ ಮೇಲೆ ಯಾಕೆ ಅವರನ್ನು ಒತ್ತಡ ತಂದು ಪೇಮೆಂಟ್ ಮಾಡಿಸ್ತಾ ಇಲ್ಲ ಅಂತಕ್ಕಂಥದ್ದು ಇದೆ. ಇವರು ಕೂಡ ಮಧ್ಯಪ್ರವೇಶನ ಮಾಡಬೇಕು. ಅವ್ರದ್ದು ಕೂಡ 89 ಲಕ್ಷ ರೂಪಾಯಿ ಬಾಕಿ ಇದೆ ಸರ್. 89 ಲಕ್ಷ ರೂಪಾಯಿ ಬಾಕಿ ಇದೆ. ಅಂದಾಜು ಹೇಳಿದ್ದೀನಿ ನಾವು, ಫಿಗರ್ ಇದು ಎಕ್ಸಾಕ್ಟ್ ಅಲ್ಲ, ಬಟ್ ಎಕ್ಸಾಕ್ಟ್ ಅದು ಇನ್ನೂ ಹೆಚ್ಚಿಗಿರ್ಬೋದು ಬಹುತೇಕ. ಆಮೇಲೆ ಈಗೇನು ನಾನು ನಿಮಗೆ ಡಾಟಾ ಕೊಟ್ಟಿದ್ದೀನಿ ಸರ್, ಇದೇನು ಹೇಳಿದ್ದೀನಿ ಇದ್ರ ಒಳಗಡೆ 21 ದಿನದ ಟ್ರಸ್ಸಿಂಗ್ ಆಗಿರ್ತಕ್ಕಂಥ ಡಾಟಾ ಇದ್ರೊಳಗಡೆ ಮೆನ್ಷನ್ ಇಲ್ಲ ಸರ್. 102,83,13,000 ರೂಪಾಯಿ ಬಾಕಿ ಇದೆ ರೀ. ಆಮೇಲೆ ಸಿದ್ಧಶ್ರೀದವರು ಎಥನಾಲ್ ಪವರ್ದವರು 202,650 ರೂಪಾಯಿ ಮಾತ್ರ ಅಮೌಂಟ್ ಕೊಟ್ಟಿದ್ದಾರೆ. ಅವರು ಅದ್ರ ಬಾಕಿನೂ ಕೊಟ್ಟಿಲ್ಲ, ಉಳಿದು ಬಾಕಿನೂ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಅವರು ಇಟ್ಕೊಂಡಿರ್ತಕ್ಕಂಥದ್ದು ಇದನ್ನು ಕೂಡ ರಿಲೀಸ್ ಮಾಡಲಿಲ್ಲ ಅಂತಕ್ಕಂಥದ್ದಿದೆ. ಒಟ್ಟಾರೆ 5 ಕಾರ್ಖಾನೆಗಳನ್ನು ಕೋರ್ ಗ್ರೀನನ್ನು ಸೇರಿ ಡಿಲೇ ಪೇಮೆಂಟನ್ನು 16% ಬಡ್ಡಿ ಸಮೇತ ಸೇರಿಸಿ ನಿಯಮ ಇದೆ, ಕಾನೂನಿದೆ. ಇದನ್ನು ಪಾಲಿಸ್ಕೇಸಿಂದ ಅದು ರೊಕ್ಕ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಇವರು ಮಾಡಬೇಕು. ಮತ್ತು ಅವರು ರೈತರ ಪರವಾಗಿ ನಿಂತು ಸರ್ಕಾರ ಗಟ್ಟಿಯಾಗಿ ಅವ್ರ ಮೇಲೆ ಎಲ್ಲಾದರೂ ಕೂಡ ಒಂದು ಕೇಸ್ ಹಾಕಿಸ್ತಕ್ಕಂಥ ರೀತಿಯಲ್ಲೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಅಂದಾಗಿ ಏನಾರ ಒಂದಿಷ್ಟು ಅವ್ರಿಗೆ ಅಳಿಗಾಡಿಸಿಲ್ಲ ಅಂದರೆ ಇದನ್ನು ಬಗೆಹರಿಸೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮತ್ತು ರೈ ಕಬ್ಬು ಬೆಳೆಗಾರ ಬೆನ್ನಿಗೆ ಸರ್ಕಾರ ಮಂತ್ರಿಗಳು ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಆಗ್ರಹನ ಮಾಡ್ತಾ ಇದ್ದೀವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive,
an inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.